ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ದೇವರಿಗೆ ಪರಮ ಭಕ್ತ ಒಬ್ಬನು ಇರುತ್ತಾನೆ. ಹಾಗಾದರೆ ರಾಮನಿಗೆ ಪರಮ ಭಕ್ತ ಯಾರು ಎಂದರೆ ಮೊದಲಿಗೆ ನೆನಪಾಗುವ ಹೆಸರೇ ಹನುಮಂತನು. ರಾಮನ ಮೇಲಿರುವ ಹನುಮಂತನ ಭಕ್ತಿಯನ್ನು ಹೇಳಲು ಮಾತುಗಳು ಸಾಕಾಗುವುದಿಲ್ಲ. ಅಂತಹ ಪರಮ ಭಕ್ತ ರಾಮನಿಗೂ ಹೆಚ್ಚು ಪ್ರಿಯನು. ಆದ್ದರಿಂದ ರಾಮನು ದಿನವೂ ಹನುಮಂತನನ್ನು ತನ್ನೊಂದಿಗೆ ಇರಿಸಿಕೊಳ್ಳುತ್ತಿದ್ದ. ರಾಮನಿಗಾಗಿ ಏನನ್ನಾದರೂ ಮಾಡುವಷ್ಟು ಪ್ರೀತಿ ಹಾಗೂ ಭಕ್ತಿ ಹನುಮಂತನಿಗೆ ಇತ್ತು. ಇನ್ನೂ ಮೇಲಾಗಿ ರಾಮನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಹನುಮಂತನಿಗೆ ಅಮರತ್ವವನ್ನು ಕೂಡ ನೀಡಿದ್ದನು. ಆದರೆ ಅಂತಹ ಪರಮ ಭಕ್ತನನ್ನು ಒಮ್ಮೆ ತನ್ನ ಕೈಗಳಿಂದ ಕೊಲ್ಲಬೇಕಾದ ಪರಿಸ್ಥಿತಿ ರಾಮನಿಗೆ ಬಂದಿತ್ತು. ಆದರೆ ಹನುಮಂತನನ್ನು ಕೊಲ್ಲಬೇಕಾದ ಪರಿಸ್ಥಿತಿ ರಾಮನಿಗೆ ಏಕೆ ಬಂತು? ಅಂತಹ ಪರಿಸ್ಥಿತಿ ಬರುವುದಕ್ಕೆ ಕಾರಣವೇನು? ಇಂತಹ ಅನೇಕ ಆಸಕ್ತಿಕರ ವಿಷಯಗಳನ್ನು ನಾವು ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ವಾಚ್ ಹವರ್ಸ್ ಕೂಡ ಜಾಸ್ತಿ ಬೇಕಾಗಿರುವ ಕಾರಣ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ರಾಮನು ರಾಜನಾದ ನಂತರ ಒಂದು ದಿನ ಸಭೆಯಲ್ಲಿ ಆಸೀನನಾಗಿದ್ದನು. ಆ ಸಮಯದಲ್ಲಿ ಆ ಸಭೆಯಲ್ಲಿ ಬ್ರಾಹ್ಮಣರು, ವೇದ ಪಂಡಿತರು ಕೂಡ ಇದ್ದರು. ಅದರಲ್ಲಿ ಮುಖ್ಯವಾಗಿ ನಾರದರು, ವಿಶ್ವಾಮಿತ್ರರು, ವಶಿಷ್ಠ ಮಹರ್ಷಿಯೂ ಕೂಡ ಇದ್ದರು. ಆದರೆ ಆ ಸಮಯದಲ್ಲಿ ಅವರೆಲ್ಲರೂ ಶ್ರೀರಾಮನು ದೊಡ್ಡವನು ಹಾಗೂ ಶಕ್ತಿಶಾಲಿಯಾದವನು ಎಂಬ ವಿಷಯದ ಮೇಲೆ ಸಭೆಯಲ್ಲಿ ಚರ್ಚಿಸುತ್ತಿದ್ದರು. ಆ ಸಮಯದಲ್ಲಿ ಹನುಮಂತನು ಕೂಡ ಅದೇ ಸಭೆಯಲ್ಲಿ ಇದ್ದನು. ಆದರೆ ಹನುಮಂತನು ಏನೂ ಮಾತನಾಡದೆ ಮೌನವಾಗಿ ಆ ಚರ್ಚೆಯನ್ನು ಕೇಳುತ್ತಿದ್ದನು. ಆ ಸಮಯದಲ್ಲಿ ನಾರದನು ಈ ರಾಮನಿಗಿಂತ ಶ್ರೀರಾಮನೇ ದೊಡ್ಡವನೆಂದು ನಿರೂಪಿಸುತ್ತೇನೆ ಎಂದು ಹೇಳಿದನು. ನಂತರ ಚರ್ಚೆ ಮುಗಿಯಿತು. ಎಲ್ಲರೂ ಹೊರಡುವುದಕ್ಕೆ ಸಿದ್ಧರಾಗುತ್ತಾರೆ. ಆ ಸಮಯದಲ್ಲಿ ನಾರದನು ರಹಸ್ಯವಾಗಿ ಹನುಮಂತನ ಬಳಿ ಹೋಗಿ ಎಲ್ಲಾ ಬ್ರಾಹ್ಮಣರನ್ನು, ಮಹರ್ಷಿಗಳನ್ನು ಸತ್ಕಾರ ಮಾಡು ಎಂದು ಹೇಳುತ್ತಾನೆ. ಆದರೆ ರಾಮನ ಗುರುವಾದ ವಿಶ್ವಾಮಿತ್ರರನ್ನು ಮಾತ್ರ ಸತ್ಕಾರ ಮಾಡಬೇಡ ಎಂದು ಹನುಮಂತನಿಗೆ ಹೇಳಿದನು. ನಾರದ ಹೇಳಿದಂತೆ ಹನುಮಂತನು ಎಲ್ಲರಿಗೂ ಸತ್ಕಾರ ಮಾಡಿದ ನಂತರ ವಿಶ್ವಾಮಿತ್ರನ ಬಳಿ ಬಂದಾಗ ಅವರನ್ನು ಬಿಟ್ಟು ಬೇರೆಯವರಿಗೆ ಸತ್ಕಾರ ಮಾಡುತ್ತಾನೆ. ಸಂಪೂರ್ಣ ಸಭೆಯಲ್ಲಿ ತನ್ನನ್ನು ಅವಮಾನ ಮಾಡಿದ ಕಾರಣ ವಿಶ್ವಾಮಿತ್ರರು ಕೋಪಗೊಂಡರು. ಆದ್ದರಿಂದ ಹನುಮಂತನಿಗೆ ಮೃತ್ಯುದಂಡನೆ ನೀಡಲು ತನ್ನ ಶಿಷ್ಯನಾದ ರಾಮನಿಗೆ ವಿಶ್ವಾಮಿತ್ರರು ಆದೇಶಿಸುತ್ತಾರೆ. ಗುರು ನೀಡಿದ ಆದೇಶವನ್ನು ತಪ್ಪದೆ ಅನುಸರಿಸುವ ರಾಮನು ಆ ಆದೇಶವನ್ನು ಅನುಸರಿಸಲು ನಿರ್ಧರಿಸಿದನು. ಈ ವಿಷಯ ಹನುಮಂತನಿಗೆ ಅರ್ಥವಾಗುತ್ತಲೇ ಅವನು ದೀರ್ಘಾಲೋಚನೆಯಲ್ಲಿ ಮುಳುಗುತ್ತಾನೆ. ಅದೇ ಸಮಯದಲ್ಲಿ ನಾರದ ಹನುಮಂತನ ಬಳಿ ಬಂದು ರಾಮ್ ರಾಮ್ ಎಂದು ರಾಮನನ್ನು ಪ್ರಾರ್ಥಿಸು ಎಂದು ಹೇಳಿದನು. ಆದ್ದರಿಂದ ಒಂದು ಮರದ ಕೆಳಗೆ ಹೋಗಿ ಕುಳಿತುಕೊಂಡು ಹನುಮಂತನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂದು ಜಪಿಸಲು ಆರಂಭಿಸಿದನು. ಆ ಸಮಯದಲ್ಲಿ ರಾಮನು ಆ ಮರದ ಬಳಿ ಬಂದು ಹನುಮಂತನ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ಆರಂಭಿಸುತ್ತಾನೆ. ಆದರೆ ಆಶ್ಚರ್ಯಕರವಾಗಿ ತನ್ನ ಬಾಣಗಳಲ್ಲಿ ಒಂದೂ ಸಹ ಹನುಮಂತನಿಗೆ ತಾಕುವುದಿಲ್ಲ. ತನ್ನ ಹೆಸರನ್ನು ಭಕ್ತಿಯಿಂದ ನೆನೆಸಿಕೊಂಡಿರುವವರನ್ನು ತಾನು ಏನೂ ಮಾಡಲಾಗುತ್ತಿಲ್ಲ ಎಂದು ರಾಮನು ಅಂದುಕೊಂಡನು. ತನ್ನ ಬಾಣಗಳು ಹನುಮಂತನಿಗೆ ಏನೂ ಮಾಡಲು ಸಾಧ್ಯವಾಗುತ್ತಿರುವುದಿಲ್ಲ. ನಂತರ ಶ್ರೀರಾಮನು ಅನೇಕ ಅಸ್ತ್ರಗಳನ್ನು ಬಳಸಲು ಆರಂಭಿಸಿದನು. ಆದರೆ ಹನುಮಂತನಿಗೆ ಏನೂ ಆಗುತ್ತಿರುವುದಿಲ್ಲ. ಆದ್ದರಿಂದ ಕೊನೆಗೆ ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರವನ್ನು ಬಳಸಲು ವಿಶ್ವಾಮಿತ್ರರು ಶ್ರೀರಾಮನಿಗೆ ಆದೇಶಿಸುತ್ತಾರೆ. ಆದ್ದರಿಂದ ಶ್ರೀರಾಮನು ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರವನ್ನು ಕೂಡ ಪ್ರಯೋಗಿಸಿದನು. ಆದರೆ ಶ್ರೀರಾಮನ ಹೆಸರನ್ನು ಹೇಳುತ್ತಿದ್ದ ಹನುಮಂತನಿಗೆ ಏನೂ ಆಗುವುದಿಲ್ಲ. ಆದರೆ ಭೂಮಿಯಲ್ಲಿ ಪ್ರಳಯವು ಬರುವಂತೆ ಆಗುತ್ತದೆ. ಹಾಗಾಗಿ ನಾರದನು ವಿಶ್ವಾಮಿತ್ರರ ಬಳಿ ಹೋಗಿ ನಡೆದ ಘಟನೆ ಎಲ್ಲವನ್ನೂ ಹೇಳಿದನು. ಅದರಿಂದ ವಿಶ್ವಾಮಿತ್ರ ರಾಮನಿಗೆ ತನ್ನ ಎಲ್ಲ ಅಸ್ತ್ರಗಳನ್ನು ಹಿಂಪಡೆಯಲು ಹೇಳಿದನು. ಅಂದಹಾಗೆ ಶ್ರೀರಾಮನ ಹೆಸರು ಅತ್ಯಂತ ಶಕ್ತಿಶಾಲಿ ಎಂದು ನಾರದ ತಾನು ಹೇಳಿದ ಮಾತನ್ನು ಈ ರೀತಿ ನಿರೂಪಿಸುತ್ತಾನೆ. ನೋಡಿದ್ದಿರಲ್ಲ ಗೆಳೆಯರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಹಾಗೂ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.